ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಎಲ್ಲರಿಗೂ ಗೊತ್ತಿರುತ್ತೆ, ತಮ್ನೈಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಅಥವಾ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ಭೀಮನ ಅಮಾವಾಸ್ಯೆ ಪೂಜೆದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಸಿಂಪಲಾಗಿ ಒಂದು ಸ್ಯಾರಿ ಮತ್ತು ಕೈ ತುಂಬ ಬಳೆ ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡಿದ್ದೀನಿ. ನಂಗೆ ಒಂಥರ ಮನಸ್ಸು ಖುಷಿ ಆಯಿತು. ಇನ್ನು ಗೊಂಬೆಗೂ ಕೂಡ ಚೆನ್ನಾಗಿ ಡ್ರೆಸ್ ಮಾಡಿದ್ದೆ. ಸೊ ಅವಳು ಕೂಡ ಆರಾಮಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ ಕೂತ್ಕೊಂಡಿದ್ಲು ನನ್ನ ಜೊತೆ. ಅಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟು, ಏನಾದರೂ ಮುಂದೆ ಒಂದು ದೇವ್ರು ಇಟ್ಬಿಟ್ರೆ ಕುತ್ಕೊಂಡು ಎದ್ದೊಳ್ದಕ್ಕಾಗಲ್ಲ, ಅದೊಂದು ಬೇಜಾರು. ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಗ ದೊಡ್ಡದಾಗಿದ್ದರೆ ಆರಾಮಾಗಿ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಪೂಜೆ ಮಾಡ್ಬೋದಾಗಿತ್ತು. ಗೊಂಬೆ ಬೇರೆ ಅಲ್ಲಿ ಹಿಂಸೆ ಕೊಡ್ತಿದ್ಲು. ಅವಳು ಕೂಡ ನನಗೆ ಪೂಜೆ ಮಾಡೋಕ್ಕೆ ಸರಿಗೆ ಬಿಡ್ತಾ ಇರಲಿಲ್ಲ. ಈವೆಂದು ಅದರಲ್ಲೇ ನೀಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಮಾಡಿದೆ. ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು ಕೂಡ. ಚೆನ್ನಾಗಾಯಿತು ಒಟ್ನಲ್ಲಿ ಪೂಜೆ. ಒಂಥರ ಮನಸ್ಸಿಗೆ ಖುಷಿ ಆಯಿತು. ಈ ವ್ರತನ ನಾನು ಆಲ್ಮೋಸ್ಟ್ ಮದುವೆ ಆದಮೇಲೆ 1-2 ಇಯರ್ಸ್ ನಂಗೆ ಅಷ್ಟು ನೀಟಾಗಿ ಗೊತ್ತಿರಲಿಲ್ಲ. ಅದಾದಮೇಲೆ ಕಂಟಿನ್ಯೂ ಮಾಡಿದ್ದು, ಇದುವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಆಯಿತು ಒಂಥರ. ಸೊ ಇವಾಗ ಪೂಜೆನೆಲ್ಲ ಮಾಡ್ತಾಯಿದ್ದೀನಿ. ಈ ಸಲ ಸಿಂಪಲಾಗಿ ಮಾಡಿದೆ. ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿದ್ದೆ. ಬೆಳ್ಳಿ ದೀಪನೆಲ್ಲ ಇಟ್ಟು ದೊಡ್ಡದು ಕಂಬದ ದೀಪ ಥರದ್ದು. ಇವಾಗ ಈ ಸಲ ಇದೇ ಚಿಕ್ಕ ದೀಪನ ಇಟ್ಟಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಎಲ್ಲ ಪ್ರತಿಯೊಂದು ಕೂಡ ಬೆಳ್ಳಿ ಸಾಮಾನು ತೆಗೆದ್ಬಿಟ್ಟು ತೊಳ್ಕೊಬೇಕು. ಸರಿ ಇತ್ತಲ್ಲ ಇವಾಗ ಹಿತ್ತಾಳೆ ದೀಪ ಅಂದ್ಬಿಟ್ಟು ಇದರಲ್ಲೇ ಹಚ್ಚಿದೆ. ಇದು ಕೂಡ ಶ್ರೇಷ್ಠ ಅಂತ ಹೇಳಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಪೂಜೆ? ಆಲ್ಮೋಸ್ಟ್ ಎಲ್ಲರೂ ಹಾಕ್ಬಿಟ್ಟಿದ್ದೀರಾ ವೀಡಿಯೋಸ್. ನಾನು ಸ್ವಲ್ಪ ಡಿಲೇ ಆಯಿತು, ತುಂಬ ಬ್ಯಾಕಪ್ ವೀಡಿಯೋಸ್ ಎಲ್ಲ ಆಯಿತು, 1 by 1 ಬರ್ತಾ ಇದೆ. ಸೊ ಸಾರಿ ಫಾರ್ ದ್ಯಾಟ್. ಸೊ ಯಾರಿಗಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ, ಮತ್ತು ನನ್ನ ಚಾನೆಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ, ನಾನು ಅಪ್ಲೋಡ್ ಮಾಡ್ತಿರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ. ಮೋಸ ಮಾಡ್ತಿದ್ಯಾ? ನಾನು ಪ್ರತಿ ವರ್ಷ ಮಾಡ್ತೀನಿ ಆಂಟಿ. ಪ್ರತಿ ವರ್ಷ ಮಾಡ್ತೀನಿ. ಹೌದೇನು? ಆಂಟಿ ಮಾಡಿ ಮಾಡಿ. ನೀವು ಮಾಡಲ್ವಾ ಆಂಟಿ? ಇಲ್ಲ. ಹೌದಾ? ಇನ್ನು ಉಪವಾಸ ಇದ್ದು ಮಾಡ್ತೀನಿ. ನೀನು ಚಿಕ್ಕವಳಿರಪ್ಪು. ಇದನ್ನು ತೊಳೆದ್ಬಿಟ್ಟು ಇವಾಗ ಈ ನೀರನ್ನ ತೊಳೆದು ಹಾಕ್ಬಿಟ್ಟು ಬರ್ಬೇಕಲ್ಲ. ಹಂಗೆ ಎತ್ತು ಕಾಲು ಹಾಕಮ್ಮ. ಇರು ಫಸ್ಟ್ ಪಪ್ಪಾಗೆ. ನೀಗ ಆಮೇಲೆ ನಿನಗ ಮಾಡಂಗಿಲ್ಲಪ್ಪ, ಬರೀ ಪಪ್ಪಾಗ ಮಾತ್ರ ಮಾಡಬೇಕು. ಪಪ್ಪಾಗ ಮಾತ್ರ ಮಾಡಬೇಕು. ನೀವು ಅಪ್ಪೋ ಫ್ರಿಜ್ಜಲ್ಲಿ ಹೂವು ಹಾಕೊಂಡ್ರಪ್ಪ. ಅಪ್ಪ ಫ್ರಿಜ್ಜಲ್ಲಿ ಹೂವು ಐತೆ, ತಗೋಬರೋಗಿ.
ಅಂಕಲ್ ನಗ ನೋಡು. ಕೆಲಸ ನೀನ್ ಇಕ್ಕ ನಿನ್ ಕೈ ಇಕ್ಕೋದು. ನೀನ್ ನೋಡಲ್ಲಿ ಅರ್ಶನ ಹೆಂಗ್ ಮಾಡ್ಕೊಂಡೆ. ನಾನೇ ಇದ್ದೀನಿ. ಫಸ್ಟ್ ನೀನ್ ಕಟ್ಟು. ಮಾಡ್ತೀನಿ, ಹಿಂದೆ ಎತ್ತು, ಬಟ್ಟೆ ಸುಡುತ್ತೆ. ಅವಳಿಗೇನೋ ಖುಷಿ ಬಂಗಾರ. ಅಮ್ಮ ಸುಡುತ್ತೆ, ಅಲ್ಲೇ ಕುಚ್ಚೋ. ಅಪ್ಪ ದೂರ ಹೋಗಪ್ಪು. ಇಲ್ಲಿ ಇರ್ಗೋಗಿ ಅರ್ಶನ ಕುಂಕುಮ ಇಡ್ಬೇಕು. ಫಸ್ಟ್ ನೀನ್ ಕಟ್ಸ್ಕೋ. ತೆಗಿಬಾರ್ದು ಗೌರಿ ಹಬ್ಬ ಆಗೋರ್ಗು. ಕೊಡಿ, ಅರ್ಶನ ಕುಂಕುಮ ಇಟ್ಕೊಡ್ತೀನಿ. ಕೊಡ್ಬೇಬಿ. ಕಟ್ಸ್ಕೋ ಕರೆಕ್ಟಾಗಿ ಅಲ್ಲಿ ಪಪ್ಪ ಹತ್ರ. ಪಪ್ಪ ಪಪ್ಪ ಕಾಸು ಕೊಡು, ಕಾಸು ಕೇಳು. ಕೊಡು ಪಪ್ಪನು. ಕೊಟ್ಟಿಲ್ವಾ? ಮತ್ತೆ ಕೊಟ್ಟಿಲ್ಲ ನೀನು. ಬೆಲ್ಟ್ ಕಾಣಿಸ್ತಾ ನಿಮ್ಮ ಪಪ್ಪಂಗೆ ಏನು ಹಿಂಸೆ ಕೊಡ್ತಾಳೆ ಅವಳು ಅನ್ಸ್ಬಿಟ್ಟೈತೆ. ಈ ಕಡೆ ಬಾ ಬೇಬಿ, ಈ ಕಡೆ ಚೆನ್ನಾಗಿ ಬರ್ತೈತೆ. ಇರೋ ನಿಮಿಷ, ಇನ್ನು ಹಿಂದೆ ಬಾ, ಇರೋ ನೋಡ್ತೀನಿ ಬರ್ತೈತಾ. ಅಪ್ಪ ಇಲ್ಲಿ ಇವಾಗ ಮಮ್ಮಿಗೆ ಅಗ್ಗಿ ಕಿಶಿ ಎಲ್ಲ ಕೊಡಿ ಚೆನ್ನಾಗಿ. ಪ್ಲೀಸ್ ಮಮ್ಮಿ ಹೋಗೋಣ, ಪ್ಲೀಸ್ ಅಮ್ಮ ಹೋಗೋಣ ಪ್ಲೀಸ್. ಗೊಂಬೆ ಪ್ಲೀಸ್, ಗೊಂಬೆ ಲಾಸ್ಟ್ ಆಯ್ತು. ಒಂದೇ ಒಂದು ಮುತ್ತು, ಪಪ್ಪಗೆ ನನಗೆ ಅಕ್ಕಿ ಮಾಡು, ಜ್ಯೂಸ್ ಕೊಡ್ತೀನಿ. ಏ ಹೋರಾಡ್ಬಾರ್ದು, ಬಂಗಾರ ತರ ಕಾಣಿಸ್ತಿದ್ದೆ ಇವತ್ತು. ಸರ್ ಹೋಗಿ ನೀನು ಇಲ್ಲಿ ಪಪ್ಪನ ಬಿಟ್ಬಿಡು, ನನ್ನ ಗಂಡನ ಬಿಟ್ಬಿಡು ನನ್ನ ಗಂಡನ. ಹೋಗಿ ಎಲ್ಲ ಬಿದ್ದಿ ಹೋಗು. ಮತ್ತೆ ಅಲ್ಲಿ ಆ ಕಡೆ ಮಮ್ಮಿ ಸರ್ ಇಲ್ಲಿ ತಪ್ಪೈತೆ, ಎರಡು ಕಾಲು ಹೋಗ್ಬಿಡ್ತೀನಿ. ತಪ್ಪೈತೆ ಕಾಲು ಹೋಗ್ಬಿಡ್ತೀನಿ. ಒಂದೇ ಅನ್ಪಾಟ ಚವಿ, ಒಂದು ಕೈ ಕೊಡು, ಒಂದು ಕಿಶಿ, ಒಂದೇ ಒಂದು ಕಿಶಿ. ಅಲ್ಲ ಸ್ವೀಟ್ ಕೊಡ್ತೀನಿ ನಿಮಗೆ, ಫೋನ್ ಕೊಡ್ತೀನಿ. ಫೋನ್ ಹೊಡ್ಬಿಡ್ತು ನಮ್ಮವನು.
ಡ್ಯಾನ್ಸ್ ಕ್ಲಾಸ್ಗೆ ಇದೇ ಡ್ರೆಸ್ಸಲ್ಲಿ ಕಳಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಅಪ್ಪ ನಿನ್ನ ತೋರ್ಸು ಕೈಯಲ್ಲಿ. ಓ ಚೆನ್ನಾಗೈತಪ್ಪ. ಫುಲ್ಲು ಟ್ರೆಡಿಷನ್ ಔಟ್ಫಿಟ್ಗೆ ಶೂ. ತೆಗಿ ಬಾಯಿಂದ ಕೈ. ಗೋಪಿ ಕೂಡ ಜಿಮ್ಗೆ ಹೊರಡ್ತವ್ರೆ. ನಾನು ಇವಾಗ ಲಾಗಿನ್ ಆಗಬೇಕು. ಬಾಯ್ ಗೊಂಬೆ, ಬಾಯ್. ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾವಳೆ. ಇಷ್ಟೊತ್ತು ಉಪವಾಸ ಐತೆ. ಇವಾಗ ಪೂಜೆ ಎಲ್ಲ ಆಯ್ತಲ್ಲ. ಇವಾಗ ಮಶ್ರೂಮ್ ಬಾತ್ ಅತ್ತೆ ಮಾಡ್ಕೊಟ್ಟು ಕಳಿಸಿದ್ರು ಆಯಿತು ಬ್ರೇಕ್ಫಾಸ್ಟು. ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಅದನ್ನ ಬ್ಯಾಟಿಂಗ್ ಲೈಟ್ ಹಾಕ್ತೀನಿ. ಇದು ಕಾರ್ನ್ ಹಾಕೋರೆ, ಸ್ವೀಟ್ ಕಾರ್ನು, ಅದ್ರದ್ದು ನಾರು. ಚೆನ್ನಾಗಿದೆ. ಅಲ್ಲಿ ಮಶ್ರೂಮ್ ಕಾಣಿಸ್ತಿದ್ಯಾ? ತಲೆ ಬಾಚಿಲ್ಲ, ಹಂಗೆ ಪೂಜೆ ಮಾಡಿದೆ. ಇದು ನೋಡಿ ಸ್ಟ್ರೈಟ್ನಿಂಗ್ ಮಾಡಿಸಿರೋದು ನೀಟಾಗಿದೆ. ಇದು ಏರ್ ಗ್ರೋತ್ ಆಗಿರೋದು. ನೆನ್ನೆ ಎಲ್ಲ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಆಮೇಲೆ ಬೆಲ್ಕಿಂಗ್ ಚೆನ್ನಾಗಿ ಕಾಣುತ್ತೆ. ಪೂಜೆ ಇನ್ನು ದೀಪ ಉರಿತಾ ಇದೆ. ಮನುಷ್ಯ ನಾನು ವರ್ಕ್ ಮಾಡ್ತಾಯಿದ್ನ, ಹಂಗೆ ಮಾತಾಡ್ತಾ ಇದ್ದೀನಿ. ನೆನ್ನೆ ಒಂದು ಸ್ವಲ್ಪ ಹೇರ್ ಪ್ಯಾಕು, ಮೊಸರು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಚಿದ್ದೆ ಒಂದು ಅರ್ಧ ಅವರು. ಆಮೇಲೆ ಸ್ಕಿನ್ ಕೂಡ ಒಂದು ಸ್ವಲ್ಪ ಕೇರ್ ಮಾಡಿದೆ. ನೆನ್ನೆ ಅಲ್ಲೆಲ್ಲ ಸ್ವಲ್ಪ ಹೇರ್ಸ್ ಬಂದುಬಿಟ್ಟಿತ್ತು, ಅದನ್ನೆಲ್ಲ ರೇಸರಲ್ಲಿ ರಿಮೂವ್ ಮಾಡಿದೆ. ಆಮೇಲೆ ಒಂದು ಫೇಸ್ ಪ್ಯಾಕ್ ತರಿಸ್ಕೊಂಡಿದ್ದೀನಿ, ಅದನ್ನ ಹಾಕೋಬೇಕು, ಟೈಮ್ ಇಲ್ಲ. ಏನು ಗೊತ್ತಾ, ನಾನು ವೀಡಿಯೋ ಮಾಡ್ಕೋಬೇಕು ಅವೆಲ್ಲ ಅಂದ್ಕೊಳ್ತೀನಿ. ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಅಂತೆಲ್ಲ. ಆ ಟೈಮಲ್ಲಿ ಬಟ್ಟೆ ಗಲೀಜೆಲ್ಲ ಆಗಿರುತ್ತಲ್ಲ, ಇದನ್ನೆಲ್ಲ ತೋರಿಸೋದಂಗೆ ಅಂದ್ಬಿಟ್ಟು ಹಂಗೆ. ಮತ್ತು ಆ ಕೈಯಲ್ಲಿ ನಾವು ಮೊಬೈಲ್ನೆಲ್ಲ ವೀಡಿಯೋ ಶೂಟ್ ಮಾಡೋದಲ್ಲ ಸುಮ್ಮನೆ ಅಲ್ಲ, ತುಂಬ ಈ ಕಷ್ಟ ಇರ್ತದಲ್ಲ. ಇವೆರಡೂ ಶೂಟ್ ಮಾಡ್ಕೊಂಡಿದ್ರೆ ಆರಾಮಾಗಿ ಮಾಡ್ಬೋದು. ನಾವೇ ಶೂಟ್ ಮಾಡಿಕೊಂಡು ನಾವೇ ಹಾಕ್ಕೊಬೇಕು ಅಂದರೆ ಕಷ್ಟ. ಇದು ಎಷ್ಟು ಚೆನ್ನಾಗಿ ಪಿನ್ ಮಾಡಿದೆ ಗೊತ್ತಾ ಸ್ಯಾರಿ ಇವತ್ತು. ಇದು ಗೋಪಿ ಪಿನ್ ಮಾಡಿರೋದು ನೋಡಿ, ಇದು ಒಂದು ನರಿಗೆ ಬಿಟ್ಕೊಂಡ್ಬಿಟ್ಟೈತೆ. ಏನು ಮಾಡೋದಂತ ಸುಮ್ಮನೆ. ಇದು ಕಂಫರ್ಟಬಲ್ಲು, ಅದಕ್ಕೆ ಇದನ್ನೇ ಉಟ್ಕೊಂಡೆ. ರೇಷ್ಮೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ. ಒಂದು ಸ್ವಲ್ಪ ಜೇಸು ಉಟ್ಕೊಳ್ಳೋಣ ಅಂದ್ಕೊಳ್ವಾ, ಗೋಪಿಗೆ ಟೈಮ್ ಇಲ್ಲ, ಕೆಲಸ ಇದೆ ಅಂತ ಹೋದರು. ಒಂದು ಸ್ವಲ್ಪ ಲೂಸ್ ಆಗಿದೆ ಬ್ಲೌಸು, ಫಿಟ್ಟಿಂಗ್ ಇಲ್ಲ. ಕೈ ಹತ್ರ ಫಿಟ್ಟಿಂಗ್ ಇದೆ, ಕೈ ಹತ್ರನೂ ಸ್ವಲ್ಪ ಲೂಸ್ ಇದೆ, ಸ್ವಲ್ಪ ಲೂಸ್ ಆಗಿದೆ, ಇನ್ನೂ ಸಣ್ಣ ಆಗಬೇಕು. ಆಮೇಲೆ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ. ನನ್ನ ಪೂಜೆ ವ್ಲಾಗ್ಸ್ ಎಲ್ಲ ನೀವು ತುಂಬ ಇಷ್ಟಪಡ್ತೀರಾ. ಟು ಬಿ ಆನೆಸ್ಟ್, ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದೇನು ಮಾಡಿಲ್ಲ, ತೊಳೆದಿದ್ದು ಅದಕ್ಕೆ ಮಾಡಿದೆ. ಇನ್ನೂ ತೊಳೆದೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಮನಸ್ಸು ಇನ್ನೂ ಖುಷಿಯಾಗಿರೋದು. ಓಕೆ ಇರಲಿ, ಇನ್ನೂ ಒಂದು ವಾರ ಇದೆ ಹಬ್ಬ. ಇವರು ಅವರೆಕಾಳು ಮತ್ತು ಸ್ವೀಟ್ ಕಾರ್ನ್ ಎರಡು ಹಾಕೋರೆ. ಮಂಜೋತೆ ಮಾಡಿಕೊಟ್ಟು ಕಳಿಸಿದ್ರು. ಇವತ್ತು ಒಮ್ಮೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾರೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮನೆ ಸೈಲೆಂಟ್ ಆಗಿದೆ, ಯಾರೂ ಇಲ್ಲ. ತಾತನೂ ಇನ್ನೂ ಬಂದಿಲ್ಲ, ಆಚೆ ಹೋಗೋರೆ. ಇನ್ನೂ ಒಂದು ವಾರ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು. ಗೋಪಿ ಇನ್ನೇನು ಹತ್ರ ಇದೆ ಅಂದಾಗ ಮನೆ ಕ್ಲೀನ್ ಮಾಡು, ಇವಾಗಲೇ ಕ್ಲೀನ್ ಮಾಡ್ತೀಯಾ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾನ್ ವೆಜ್ ಎಲ್ಲ ತಿನ್ನೋದು ಬೇಡ ಅಂದಿದ್ದಾರೆ. ಸೊ ಇವತ್ತು ವೆಡ್ನೆಸ್ಡೇ ಭೀಮ್ ಅಮಾವಾಸ್ಯೆ, ನಾಳೆ ತರ್ಸ್ಡೇ. ಹೆಂಗಿದ್ರು ನಮ್ಮ ಮನೇಲಿ ತಿನ್ನಲ್ಲ. ಫ್ರೈಡೇ ಒಂದಿನ ತಿನ್ಕೊಂಡು ಬಿಡ್ತೀವಿ, ಆಮೇಲೆ ಒಂದು ವಾರ ಮುಟ್ಟಲ್ಲ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಮ್ಮ ಅಣ್ಣನ ಮದುವೆ ಇದೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಈ ಸ್ಯಾಟರ್ಡೆ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಇದ್ದೀವಿ. ಇನ್ನೂ ನಾನು ಲಕ್ಷ್ಮಿ ಹಬ್ಬಕ್ಕೆ ಸೀರೆನೂ ತೊಗೊಂಡಿಲ್ಲ ನಾನು ದೇವ್ರಿಗೆ. ಜಸ್ಟ್ ಮೀಶೋದು ವೀಡಿಯೋ ಹಾಕ್ತೀನಿ, ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ವೀಡಿಯೋಸ್ ಮಾಡಿಟ್ಟಿದ್ದೀನಿ, ಬಟ್ ಹಾಕೋಕ್ಕೆ ಟೈಮ್ ಇಲ್ಲ.
ಅದನ್ನು ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ತೊಗೋಬೇಕು. ಗೋಪಿ ಏನೋ ಈ ಸಲ 3 ಸ್ಟೆಪ್ ತೊಗೊಳ್ಳೋಣ ಅಂತ ಇದ್ರು. ನಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮೆಸೇಜ್ ಬಂತು ಅನ್ಸುತ್ತೆ, ಸೌಂಡು ನೋಟಿಫಿಕೇಶನ್. ಗೋಪಿ ಈ ಸಲ ವರಮಹಾಲಕ್ಷ್ಮಿ ಬಗ್ಗೆ 3 ಸ್ಟೆಪ್ಸ್ ಸ್ಟ್ಯಾಂಡ್ ತೊಗೊಬಿಡೋಣ, ಇಲ್ಲಾಂದರೆ ಈ ನಾನು ವರ್ಕ್ ಮಾಡ್ತಾಯಿದ್ದೀನಲ್ಲ ಈ ಟೇಬಲ್ಲು ಮತ್ತು ಟೀಪಾಯ್ ಇದೆಲ್ಲ ಎತ್ತಿಕೊತಿದೆ. ಈ ಬ್ರ್ಯಾಂಡ್ದು ಬಾಟಲ್ಲು ಮತ್ತು ಬಾಕ್ಸೆಲ್ಲ ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡಿ. ಟೆಕ್ಸ್ಪೋ ಇಲ್ಲಿ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ. ಲೈಕ್ ಇದು ಒಂಥರ ಸ್ಪಾಂಜ್ ಥರ ಇದೆ. ಸ್ಕ್ರ್ಯಾಚ್ ಆಗಬಾರ್ದು ಅಂತ. ಸರ್ ಎಷ್ಟೊಂದು ಬಾಟಲ್ಸ್ ಇದ್ದಾವೆ ನಮ್ಮ ಮನೇಲಿ, ಎಲ್ಲ ಗೋಪಿ ತಂದಿರೋದು. ಬಟ್ ಆದರೆ ನಾನು ಯಾವಾಗ ನಂಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಇನ್ನೂ ಈ ಸಲ ವರಮಹಾಲಕ್ಷ್ಮಿ ಬಗ್ಗೆ ಜಾಸ್ತಿ ಶಾಪಿಂಗ್ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಆಗಿದೆ. ಇನ್ನು ಪೂಜೆ ಸಾಮಾನು, ಹೂವು ಅದೆಲ್ಲ ನಾರ್ಮಲ್, ಹಣ್ಣು ಅದೆಲ್ಲ. 3 ಸ್ಟೆಪ್ ಸ್ಟ್ಯಾಂಡ್ ಏನೋ ತೊಗೋಬೇಕು ಅಂತ ಇದ್ದಾರೆ, ಅದೊಂದು ತೊಗೋಬೋದು. ಇನ್ನು ಅಮ್ಮಂಗೆ ಸೀರೆ, ಲಕ್ಷ್ಮಿ ಅಮ್ಮಂಗೆ ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆಯಿಂದ ಉಪವಾಸ ಐತಿ. ಸ್ವಲ್ಪ ಮಧ್ಯಾಹ್ನ ಆಯಿತು ನಂದು ಪೂಜೆ ಮಾಡೋದು, ಅಂದರೆ ರಾವು ಕಾಲ ಮುಗಿದ್ಮೇಲೆ ಮಾಡಿದ್ದೀನಿ. ನೋಡಿದ್ರೆ ಇವಾಗ ತಿನ್ನೋಕ್ಕಾಗ್ತಿಲ್ಲ, ಉಪವಾಸ ಇದ್ದು ಒಂಥರ ಗ್ಯಾಸ್ಟ್ರಿಕ್ ಜಾಸ್ತಿ ತುಂಬಿಟ್ಟಿದೆ ನನಗೆ. ಹೆವಿ ಬ್ಲೋಟಿಂಗ್ ಸ್ಟಮಕ್ಕು. ಯಾರು ನೋಡ್ರೆ ಪ್ರೆಗ್ನೆಂಟು ಅಂತಾರೆ. ನಂಗೆ ಎಷ್ಟೊಂದು ಫೀಲ್ ಆಗುತ್ತೆ, ಎಷ್ಟು ಸಣ್ಣ ಇದೆ ಇವಾಗ, ಎಷ್ಟು ದಪ್ಪ ಆಗ್ಬಿಟ್ಟಿದೆ ಅಂತ. ಬಿಸಿ ನೀರು ಎಲ್ಲ ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಪ್ರಾಬ್ಲಮ್ ಏನಂದರೆ ಬ್ಲೋಟಿಂಗ್ ಏನಕ್ಕೆ ಆಗ್ತಾಯಿದೆ ಅಂದರೆ ಗ್ಯಾಸ್ಟ್ರಿಕ್ ಒಂದು, ಇನ್ನೂ ಒಂದು ಆನ್ ಟೈಮ್ ತಿನ್ನೋಕ್ಕಾಗಲ್ಲ. ನಾನು ಎಷ್ಟೇ ಅಂದ್ಕೊಂಡ್ರು ಕೂಡ ನಾನು ತಿನ್ನಲ್ಲ. ಗೊಂಬೆಗೆ ಮಾಡಿ ತಿನ್ನಿಸ್ಬಿಡ್ತೀನಿ, ನಂಗೆ ತಿನ್ನೋಕ್ಕಾಗಲ್ಲ. ನೈಟ್ ಶಿಫ್ಟ್ ಮಾಡೋದಕ್ಕೂ ಅದಕ್ಕೂ ಒಂಥರ ಆಯಾಸ, ಸುಸ್ತು, ಅಯ್ಯೋ ಆಮೇಲೆ ತಿಂದರೆ ಆಯಿತು, ನಿದ್ದೆ ಮಾಡೋಣ ಏನೋ ಸ್ವಲ್ಪ ಹೊತ್ತು, ಆ ಥರ ಮೆಣ್ಸೆಟ್, ಅದೊಂದು ಬೇಜಾರು. ನೈಟ್ ಶಿಫ್ಟ್ ಈಸ್ ನಾಟ್ ಈಸಿ. ದ ಸೇಮ್ ವೇ ಇವನ್ ನಾವು ಕೂಡ ಹೆಲ್ತನ್ನ ಅಷ್ಟೇ ಟೇಕ್ ಕೇರ್ ಮಾಡಬೇಕು. ಸ್ವಲ್ಪ ನನ್ನದೇ ನೆಗ್ಲಿಜೆನ್ಸಿ. ಮತ್ತೇನು ಗೊತ್ತಾ, ಗೋಪಿ ಡಯಟ್ ಕೊಡ್ತಾರೆ, ಫ್ರೂಟ್ಸು, ಆಮೇಲೆ ಓಟ್ಸು, ಕೆಲಾಕ್ಸು ಅದೆಲ್ಲ. ನನ್ನ ಪ್ರಾಬ್ಲಮ್ ಏನಂದರೆ ನಾನು ಬರೀ ನಾನ್ ವೆಜ್ ಅದಿಷ್ಟ, ಅದಿದ್ದರೆ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟು ಬಿಸಿ ಮಾಡಿ ತಿಂತೀನಿ, ಅಷ್ಟು ಇಷ್ಟ ಆಗುತ್ತೆ. ಈ ವೆಜ್ ಹಣ್ಣುಗಳೆಲ್ಲ ಹಣ್ಣು ಬಿಟ್ಟಿಲ್ಲಿದ್ದರೂ ಕೂಡ ಆ ಕಡೆ ಕಣ್ಣು ಹೋದ್ರೂ ಕೂಡ ಕಟ್ ಮಾಡ್ಕೊಂಡು ತಿನ್ಬೇಕು ಅನ್ಸಲ್ಲ. ಅದೇ ಏನಕ್ಕೆ ಹೆಲ್ದಿ ವರ್ಷನ್ ನಾನು ಫಾಲೋ ಮಾಡಿಲ್ಲ ಅಂತ ಅನ್ಸುತ್ತೆ ಒಂದೊಂದ್ಸಲ. ನಂಗೇನು ಮದುವೆ ಆದಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ನಾನ್ ವೆಜ್ ಮೇಲೆ. ಫಸ್ಟೆಲ್ಲ ನಾನ್ ವೆಜ್ ಇಷ್ಟನೇ ಆಗ್ತಿರಲಿಲ್ಲ. ಏನೋ ಅಂದ್ಬಿಟ್ಟು ಏನೋ ಅರ್ಧ kg ತಿನ್ನೋಕ್ಕಾಗಲ್ಲ. ನಾನ್ ವೆಜ್ ಇಷ್ಟ ಅಷ್ಟೇ, ಬಟ್ ವೆಜ್ ಇಷ್ಟ ಆಗಲ್ಲ. ನಂತರ ನೀವು ಯಾರಾದಿದ್ರೆ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿರೋ ಅಥವಾ ಯಾರಾದರೂ ಔಟ್ಸೈಡು ಹುಷಾರಿಲ್ಲ, ಅವ್ರ ಈ ಥರ ಸೀರಿಯಸ್ ಆಗಿದ್ದಾರೆ, ಅವ್ರಿಗೆ ಹಿಂಗಾಯಿತು, ಎಷ್ಟು ಹೆಲ್ದಿಯಾಗಿರೋರು ಇನ್ನೂ ಹೆಂಗಾಗಿರೋರೆಲ್ಲ ಸಾಯ್ತಿದಾರಲ್ಲ, ಅವ್ರನ್ನೆಲ್ಲ ನೋಡಿದಾಗ ಅಪ್ಪ ಆರೋಗ್ಯಕ್ಕಿಂತ ಇನ್ಯಾವುದು ಬೇಡಪ್ಪ, ಯಾವ ಆಸ್ತಿನೂ ಬೇಡ, ಯಾವ ಮನೆಯೂ ಬೇಡ, ಏನೂ ಬೇಡ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಒಳ್ಳೆ ತಿನ್ನಬೇಕು, ಚೆನ್ನಾಗಿ ವಾಕ್ ಮಾಡಬೇಕು. ಟು ಬಿ ಆನೆಸ್ಟ್ ನಾನು ವಾಕ್ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಮೇ ಬಿ ಅದಕ್ಕೆ ಸ್ವಲ್ಪ ಸಣ್ಣ ಆಗಿರ್ಬೇಕೇನೋ ಗೊತ್ತಿಲ್ಲ. ಬಟ್ ದ ಸೇಮ್ ವೇ ಒಂದೆರಡು ದಿನ ಮಿಸ್ ಆಯ್ತು ಅಂದರೆ ಅದು ಕಂಟಿನ್ಯೂ 1 ವಾರ ಮಿಸ್ ಆಗಿಬಿಡುತ್ತೆ. ಇದೇ ಪ್ರಾಬ್ಲಮ್, ಕನ್ಸಿಸ್ಟೆನ್ಸಿ ಇಲ್ಲ. ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ನನಗೆ ನಾನೇ ಎಷ್ಟೊಂದು ಪುಷ್ ಮಾಡಿಕೊಂಡ್ರೂ ಆಗಲ್ಲ. ಒಂದಿನ ಟೈಮ್ ಆಗಲ್ಲ, ಒಂದಿನ ಗೋಪಿನೇ ಹೋಗ್ಲಿ ಬಿಟ್ಟು ನಾಳೆ ಮಾಡು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ನನ್ನ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಏನಾದರೂ ಒಂದು ಆಗುತ್ತೆ. ಫಸ್ಟೆಲ್ಲ ಜಿಮ್ಗೆಲ್ಲ ಹೋಗ್ತಿದ್ದೆ ಗೋಪಿ ಜೊತೆನೆ. ಇವಾಗ ಅಲ್ಲಿ ಹೋಗೋಣ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 1 ಅವರ್ ಬೇಕು. ಟ್ರಾಫಿಕ್ ಸಿಗ್ನಲ್, ಗೋಲ್ಡ್ಸ್ ಜಿಮ್ ಇರೋದು ಗೋಪಿದು, ದಲ್ಮೆ ಸಿಗ್ನಲ್, ಅವರು ಅಲ್ಲಿ ವರ್ಕ್ ಮಾಡೋದು. ನಮ್ಮದೇ ಜಿಮ್ಮಲ್ಲ, ಜಸ್ಟ್ ವರ್ಕ್ ಮಾಡ್ತಾರೆ. ಇನ್ನು ಗೊಂಬೆನ ಯಾರೂ ನೋಡ್ಕೊಳ್ಳೋರಿಲ್ಲ. ಇನ್ನೂ ಸರಿ ಮಾರ್ನಿಂಗ್ ಎದ್ದು
ಪಾರ್ಕಿಗೆ ವಾಕಿಗೆ ಹೋಗೋಣ ಅಂದರೆ ನನ್ನ ಮಗಳು ಹೆಂಗೆ ಅಂದರೆ ಅದೇನೋ ಗೊತ್ತಿಲ್ಲ, ಒಳ್ಳೆ ತಿಗಣೆ ಕಚ್ಕೊಂಡಿದ್ದಂಗೆ ಅವಳಿಗೊಂದು ಸ್ವಲ್ಪ ನಾನು ಎದ್ದು ಬೇರೆ ಜಾಗಕ್ಕೆ ಹೋದ್ರೂ ಕೂಡ ಅವಳಿಗೆ ಗೊತ್ತಾಗ್ಬಿಡುತ್ತೆ ನಾನಿಲ್ಲ ಅಂತ. ಸೊ ಅದೊಂದು ಭಯ ವಾಕಿಂಗ್ ಹೋಗೋಣ ಅಂದ್ರೂ. ಮನೇಲಿ ಎಷ್ಟಂತ ವಾಕ್ ಮಾಡೋಕ್ಕಾಗುತ್ತೆ. ಸೊ ಏನೇನೋ ಪ್ರಾಬ್ಲಮ್ಸ್ ನೋಡಿ. ನಾನು ಭೀಮ್ ಅಮಾವಾಸ್ಯೆ ದಿವಸ ಏನೇನೆಲ್ಲ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಬಂದಾಗ ನಾನು ಹಿಂಗೆ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ನಂಗೆ ಹೇಳ್ಬೇಕು ಅನ್ಸೋದು ಹೇಳಿದ್ದೀನಿ. ತಿನ್ನೋದು ಅಷ್ಟರಲ್ಲೇ ಇರುತ್ತೆ, ಬಟ್ ಆದರೂ ಈ ಬ್ಲೋಟಿಂಗ್ ಮಾತ್ರ ಆಗಬಾರ್ದಪ್ಪ. ಈ ಮಾಮಿ ಪೌಚ್ ಅಂತಾರಲ್ಲ, ಅದೆಷ್ಟು ಗಿಲ್ಟ್ ಫೀಲ್ ಆಗುತ್ತೆ, ಒಂಥರ ರಿಗ್ರೆಟ್ ಫೀಲ್ ಅನಿಸುತ್ತೆ ಒಂದು ಮದರ್ಗೆ. ಅಂದರೆ ನಾನು ಬೇರೆ ಮದರ್ಸ್ಗೆಲ್ಲ ಅಂದರೆ ನನ್ನ ಮಗು ಆಗದಿರೋರ ಮುಂಚೆ ಏನಕ್ಕೆ ಇವ್ರು ಹೊಟ್ಟೆನ ಕರಗಿಸ್ಕೊಳ್ಳಲ್ಲ, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರಾಗಲ್ವ, ಆ ಥರ ಎಲ್ಲ ಮೈಂಡ್ ಸೆಟ್ಟಲ್ಲಿ ಹೇಳ್ತಿದ್ದೆ. ಟು ಬಿ ಆನೆಸ್ಟ್, ಅದನ್ನು ಯಾರು ಫೇಸ್ ಮಾಡ್ತಿರ್ತಾರೆ ಅವ್ರು ಏನು ಅಂದರೆ ಅವ್ರಿಗೆ ಯಾವ ಥರ ಏನು ಅವ್ರ ಮೈಂಡ್ ಸೆಟ್ ಅಥವಾ ಅವ್ರ ಲೈಫಲ್ಲಿ ಹೆಂಗೆ ಹೋಗ್ತಿರುತ್ತೆ ಅಂತ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಪಾಪ ಅವ್ರು ಪ್ರಯತ್ನ ಪಡ್ತಿರ್ತಾರೆ, ಬಟ್ ಆಗಲ್ಲ ಗೊತ್ತಾ. ಎಷ್ಟು ಬಾಡಿ ಶೇಮಿಂಗ್ ಇವೆಲ್ಲ ಮಾಡಬಾರ್ದು, ಅದು ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಇವಾಗ ನನಗೆ ಪರ್ಸನ್ ಹೇಳ್ಕೊಳ್ತೀನಿ. ಟು ಬಿ ಆನೆಸ್ಟ್, ನನಗೆ ಈ ನಡುವೆ ನಾನು ಗೋಪಿ ಎಲ್ಲೂ ಹೋಗಲ್ಲ. ಗೋಪಿನ ಬಿಟ್ಟು ನಾನೆಲ್ಲೂ ಹೋಗಲ್ಲ, ನನ್ನ ಬಿಟ್ಟು ಗೋಪಿಲ್ಲಿ ಹೋಗಲ್ಲ. ಈ ನಡುವೆ ನನಗೆ ಎಷ್ಟು ಮೈಂಡಲ್ಲಿ ಕಾಡುತ್ತೆ ಅಂದರೆ ಒಂಥರ ನಂಗೆ ಅಳು ಬಂದ್ಬಿಡುತ್ತೆ ಜಾಸ್ತಿ ಇಟ್ಕೊಂಡ್ರೆ. ಅವರು ಫಿಟ್ನೆಸ್ ಟ್ರೈನರು, ಅವರು ಫಿಟ್ಟಾಗಿದ್ದಾರೆ, ನಾನು ಈ ಥರ ದಪ್ಪ ಇದ್ದೀನಿ, ನಾನು ಅವ್ರ ಪಕ್ಕ ನಿಂತ್ಕೊಂಡ್ರೆ ಅವ್ರು ಏನು ಅನ್ಕೊತಾರೋ, ಇವು ಹಸ್ಬೆಂಡ್ ಟ್ರೈನರೇ ಹೆಂಡ್ತಿಗೆ ಸಣ್ಣ ಮಾಡಿಲ್ಲ, ಈ ಥರ ಎಲ್ಲ ಅಂದ್ಕೊಂಡ್ಬಿಡ್ತಾರೋ, ಅಥವಾ ನನ್ನ ಬಾಡಿ ಶೇಮಿಂಗ್ ಎಲ್ಲಿ ಮಾಡಿಬಿಡ್ತಾರೋ, ಈ ಥರ ಎಲ್ಲ ಮೈಂಡ್ ಸೆಟ್ಟಿಗೆ ಬಂದು ಏನಾದ್ರು ಫಂಕ್ಷನ್ ಮಾಡಿದ್ರೆ ನೀನೇ ಹೋಗ್ಕೊಂಡ್ಬಿಡ್ತೀನಿ ಗೋಪಿಗೆ. ಈ ನಡುವೆ ಸ್ವಲ್ಪ ಅದೊಂದು ಹಿಂಜರಿತೀನಿ, ಗೊತ್ತಿಲ್ಲ ಜಾಸ್ತಿ ಹೇಳ್ತಾ ಇದ್ದೀನಿ ಅನಿಸುತ್ತೆ. ಯಾವಾಗ ಬೂಸ್ಟಪ್ ಮಾಡ್ಕೊತೀನೋ ಗೊತ್ತಿಲ್ಲ, ಇದೇನೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋದು ಹೇಳ್ಕೊಬೇಕು ಅನಿಸ್ತು, ಹೇಳ್ಕೊಂಡೆ. ಮತ್ತು ಕೆಲವೊಬ್ರು ಎಷ್ಟೇ ತಿಂದರೂ ದಪ್ಪಾಗಲ್ಲ, ಕೆಲವೊಬ್ರು ಏನೂ ತಿಂದಿಲ್ಲ ಅಂದರೂ ಊದ್ಕೊತಿರ್ತಾರೆ. ಹಿಂಗೆ ಇದೆಲ್ಲ ಸಾರಿ ಬಿಡಿ, ಜಾಸ್ತಿ ಏನಾನ ಹೇಳ್ಬಿಡ್ತೀನಿ, ನಂಗೆ ಬೇಜಾರಾಗ್ತೈತೆ. ಬಾಯ್, ಆಮೇಲೆ ಸಿಗ್ತೀನಿ.